ಯೂನಿಟ್ ಹೋಲ್ಡರ್ಸ್ ಹಿತಾಸಕ್ತಿಗಳನ್ನು ರಕ್ಷಣೆ ಮಾಡುವ ಪ್ರಯತ್ನದ ಭಾಗವಾಗಿ ಭಾರತೀಯ ಭದ್ರತೆಗಳು ಮತ್ತು ವಿನಿಮಯ ಮಂಡಳಿ ಅಂದರೆ ಸೆಬಿ ಇತ್ತೀಚೆಗೆ ಒಂದು ಪ್ರಸ್ತಾವನೆಯನ್ನು ಮುಂದಿಟ್ಟಿದೆ. ಅದರ ಸಲಹಾ ಪತ್ರದ ಮೂಲಕ ಮ್ಯೂಚುವಲ್ ಫಂಡ್ ಟ್ರಸ್ಟಿಗಳ ಪಾತ್ರವನ್ನು ಪರಿಷ್ಕರಣೆ ಮಾಡುವ ಪ್ರಸ್ತಾಪವನ್ನು ಮಾಡಲಾಗಿದೆ. ಮ್ಯೂಚುವಲ್ ಫಂಡ್ ಉದ್ಯಮದ ಗಾತ್ರ ದಿನೇ ದಿನೇ ದೊಡ್ಡದಾಗ್ತಾ ಇದೆ. ಹೀಗಾಗಿ ಈ ಉದ್ಯಮದ ಭಾಗ ಆಗಿರುವ ವಿವಿಧ ಗುಂಪುಗಳ ಜನ ವಹಿಸುತ್ತಿರುವ ಪಾತ್ರಗಳನ್ನು ಪರಿಶೀಲಿಸುವ ತಕ್ಷಣದ ಅವಶ್ಯಕತೆ ಕೂಡ ಇದೆ. ಸದ್ಯ ಮ್ಯೂಚುವಲ್ ಫಂಡ್ ಉದ್ಯಮದ ನಿರ್ವಹಣೆಯಲ್ಲಿರುವ ಸ್ವತ್ತುಗಳ ಒಟ್ಟು ಮೌಲ್ಯ 2020 ನವೆಂಬರ್ನಲ್ಲಿದ್ದ 30 ಲಕ್ಷ ಕೋಟಿಗಳಿಂದ 2022 ಅಂತ್ಯಕ್ಕೆ ಸುಮಾರು 40 ಲಕ್ಷ ಕೋಟಿಗೆ ಏರಿಕೆಯಾಗಿದೆ. ಮ್ಯೂಚುವಲ್ ಫಂಡ್ ಉದ್ಯಮದ ಟ್ರಸ್ಟಿಗಳು ಅಂದರೆ ಯಾರು? ಮ್ಯೂಚುವಲ್ ಫಂಡ್ ಒಂದರ ರಚನೆಯಲ್ಲಿ 3 ಪದರಗಳು ಇರ್ತವೆ. ಇವುಗಳೆಂದರೆ ಸ್ವತ್ತುಗಳ ನಿರ್ವಹಣೆ ಮಾಡುವ ಕಂಪನಿ ಅಂದರೆ AMC, ಎರಡನೇದಾಗಿ ಪ್ರಾಯೋಜಕರು ಅಂದರೆ ಸ್ಪಾನ್ಸರ್ಸ್ ಮತ್ತು ಮೂರನೇದಾಗಿ ಟ್ರಸ್ಟಿಗಳು. ಮ್ಯೂಚುವಲ್ ಫಂಡ್ ಕಂಪನಿಗಳು ಸಣ್ಣ ಮತ್ತು ಸಾಂಸ್ಥಿಕ ಹೂಡಿಕೆದಾರರಿಂದ ಹಣವನ್ನು ಸಂಗ್ರಹಿಸಿ ಅದನ್ನು ಎಕ್ವಿಟಿ ಮತ್ತು ಡೆಟ್ ಮಾರ್ಕೆಟ್ಗಳಲ್ಲಿ ಹೂಡಿಕೆ ಮಾಡ್ತವೆ. ಮ್ಯೂಚುವಲ್ ಫಂಡ್ ಪ್ರಾಯೋಜಕರು ಮತ್ತು ಟ್ರಸ್ಟಿಗಳಲ್ಲಿ ಒಂದು ವ್ಯತ್ಯಾಸ ಇರುತ್ತೆ. ಪ್ರಾಯೋಜಕರು ಬಂಡವಾಳವನ್ನು ಒದಗಿಸಿದರೆ ಟ್ರಸ್ಟಿಗಳು ಫಂಡ್ನ ಆಂತರಿಕ ನಿಯಂತ್ರಕರಾಗಿ ಕೆಲಸ ಮಾಡ್ತಾರೆ. ಹೀಗಾಗಿ ಈ ಟ್ರಸ್ಟಿಗಳನ್ನು ಯಾರು ನೇಮಕ ಮಾಡ್ತಾರೆ ಹಾಗೂ ಈ ಟ್ರಸ್ಟಿಗಳು ಫಂಡ್ನ ರಚನೆಯಲ್ಲಿ ಹೇಗೆ ಹೊಂದಿಕೊಳ್ತಾರೆ ಅನ್ನೋ ಪ್ರಶ್ನೆ ಬರುತ್ತೆ. ಈ ಸ್ಪಾನ್ಸರ್ ಅಥವಾ ಪ್ರಾಯೋಜಕರನ್ನ ಒಂದು ಕಂಪನಿಯ ಪ್ರಾಯೋಜಕರಿಗೆ ಹೋಲಿಕೆ ಮಾಡಬಹುದು. ಸೆಬಿಯ ಅನುಮತಿಯೊಂದಿಗೆ ಟ್ರಸ್ಟಿಗಳನ್ನು ನೇಮಿಸುವುದು ಪ್ರಾಯೋಜಕರ ಹೊಣೆಗಾರಿಕೆಗಳಲ್ಲಿ ಸೇರುತ್ತೆ. ಟ್ರಸ್ಟ್ ಒಂದನ್ನು ನೋಂದಾಯಿಸಿಕೊಂಡು ಅದರೊಂದಿಗೆ 1956 ಕಂಪನಿ ಕಾಯ್ದೆಯ ಪ್ರಕಾರ ಒಂದು AMCಯನ್ನು ಸ್ಥಾಪಿಸಿಕೊಳ್ಳುವ ಹೊಣೆಗಾರಿಕೆಯು ಇದರಲ್ಲಿ ಸೇರಿರುತ್ತೆ. ಈ ಟ್ರಸ್ಟಿಗಳು ಇಂತಹ AMCಗಳ ಸೂಕ್ತ ಮೇಲ್ವಿಚಾರಣೆಯನ್ನು ಮಾಡಬೇಕು ಅಂತ ನಿರೀಕ್ಷೆ ಮಾಡಲಾಗುತ್ತೆ. ಸ್ವತ್ತು ನಿರ್ವಹಣಾ ಕಂಪನಿ ಯೂನಿಟ್ ಹೋಲ್ಡರ್ ಹಿತಾಸಕ್ತಿಗಳನ್ನು ಕಾಪಾಡುವುದನ್ನು ಅದು ಖಚಿತಪಡಿಸಿಕೊಳ್ಳಬೇಕು. ಟ್ರಸ್ಟಿಗಳ ಪ್ರಮುಖ ಹೊಣೆಗಾರಿಕೆಗಳು: ಕಾರ್ಯಾಚರಣೆಗಳನ್ನು ಸ್ಥಾಪಿಸಿಕೊಳ್ಳುವುದಕ್ಕೆ AMCಯೊಂದಿಗೆ ಹೂಡಿಕೆ ನಿರ್ವಹಣಾ ಒಪ್ಪಂದಕ್ಕೆ ಸಹಿ ಮಾಡುವುದು ಟ್ರಸ್ಟಿಗಳ ಪ್ರಾಥಮಿಕ ಹೊಣೆಗಾರಿಕೆಗಳಲ್ಲಿ ಒಂದಾಗಿದೆ. ಇದರೊಂದಿಗೆ AMCಯು ಎಲ್ಲ ಅವಶ್ಯಕ ಪ್ರಕ್ರಿಯೆಗಳನ್ನು ಅನುಸರಿಸಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳುವ ಹೊಣೆಗಾರಿಕೆಯೂ ಸಹ ಟ್ರಸ್ಟಿಗಳದ್ದೇ ಆಗಿದೆ. CEO, CIO, ಫಂಡ್ ಮ್ಯಾನೇಜರ್ಗಳು ಮತ್ತು ವಿಶ್ಲೇಷಕರಂತಹ ಎಲ್ಲ ಅವಶ್ಯಕ ಉದ್ಯೋಗಿಗಳು ನೇಮಕ ಆಗುವುದನ್ನು ಸಾಕಷ್ಟು ಶ್ರಮವಹಿಸಿ ಖಚಿತಪಡಿಸಿಕೊಳ್ಳುವುದು ಕೂಡ ಟ್ರಸ್ಟಿಗಳ ಹೊಣೆಗಾರಿಕೆ ಆಗಿದೆ. ಯೋಜನೆಯ ಆರಂಭಕ್ಕೂ ಮುನ್ನ ಕಂಪನಿಯು ಒದಗಿಸುವ ಪ್ರತಿಯೊಂದು ಯೋಜನೆಯನ್ನು ಟ್ರಸ್ಟಿಗಳು ಅನುಮೋದಿಸಲೇಬೇಕು. ಕಂಪನಿಯ ಎಲ್ಲ ವ್ಯವಹಾರಗಳನ್ನು ಟ್ರಸ್ಟಿಗಳು 3 ತಿಂಗಳಿಗೊಮ್ಮೆ ಮೌಲ್ಯಮಾಪನ ಮಾಡಿ ತಮ್ಮ ವರದಿಗಳನ್ನು ಸೆಬಿಗೆ ಪ್ರತಿ 6 ತಿಂಗಳಿಗೊಮ್ಮೆ ಸಲ್ಲಿಸಬೇಕು. ಹಾಗಾದರೆ ಸೆಬಿ ತನ್ನ ಇತ್ತೀಚಿನ ಸಲಹಾ ಪತ್ರದಲ್ಲಿ ಟ್ರಸ್ಟಿಗಳ ವಿಷಯದಲ್ಲಿ ಮಾಡಿರುವ ಹೊಸ ಪ್ರಸ್ತಾಪ ಏನು? ವಂಚನೀಯ ವ್ಯವಹಾರಗಳನ್ನು ತಪ್ಪಿಸಲು ವ್ಯವಸ್ಥೆಯ ಮಟ್ಟದಲ್ಲಿ ಸೂಕ್ತ ನಿರೀಕ್ಷಣೆಗಳನ್ನು ಜಾರಿಗೊಳಿಸುವ ಹೊಣೆ ಟ್ರಸ್ಟಿಗಳದ್ದಾಗಿರಬೇಕು ಎನ್ನುವ ಸಲಹೆಯನ್ನು ಸೆಬಿ ನೀಡಿದೆ. ಹೆಚ್ಚಿನ ಜಾಗರೂಕತೆ ಇರಬೇಕಾದ ವಿಷಯಗಳಲ್ಲಿ ಆಡಿಟ್ ಕಂಪನಿಗಳ, ಕಾನೂನು ಕಂಪನಿಗಳ ಹಾಗೂ ಮರ್ಚೆಂಟ್ ಬ್ಯಾಂಕರ್ಗಳ ಸಹಾಯವನ್ನು ಪಡೆಯುವಂತೆ ಅದು ಟ್ರಸ್ಟಿಗಳಿಗೆ ಸಲಹೆ ಕೊಟ್ಟಿದೆ. ಹೀಗೆ ಮಾಡೋದ್ರಿಂದ ಟ್ರಸ್ಟಿಗಳು ತಾವು ಮಾಡಬೇಕಾದಂತಹ ಇತರ ಮುಖ್ಯ ಕೆಲಸಗಳ ಕಡೆ ಗಮನ ವಹಿಸುವುದಕ್ಕೆ ಸಾಧ್ಯ ಆಗುತ್ತೆ. ಸ್ವತ್ತುಗಳ ಆಧಾರವನ್ನು ಹೆಚ್ಚಿಸಿಕೊಳ್ಳಲು ಟ್ರಸ್ಟಿಗಳು ಮಾರುಕಟ್ಟೆಯ ದುರುಪಯೋಗಗಳ ಮತ್ತು AMCಗಳು ಮಾಡುವ ತಪ್ಪು ಮಾರಾಟಗಳ ಪ್ರಕರಣಗಳನ್ನು ಬೆಳಕಿಗೆ ತರಬೇಕು. KYC ಮತ್ತು ಬ್ಯಾಂಕ್ ಮಾಹಿತಿಗಳಲ್ಲಿ ಕೊರತೆ ಇರುವ ಫೋಲಿಯೋಗಳ ಮೇಲೆ AMCಗಳು ಕೈಗೊಳ್ಳುವ ದಿನಚರಿಯ ಕ್ರಮಗಳ ಮೇಲೆ ನಿಗಾ ಇಡುವ ಹೊಣೆಗಾರಿಕೆಯೂ ಕೂಡ ಟ್ರಸ್ಟಿಗಳದ್ದೇ ಆಗಿರಬೇಕು. ಮೇಲೆ ಹೇಳಲಾಗಿರುವ ಎಲ್ಲ ಪ್ರಸ್ತಾವನೆಗಳ ಮೇಲೆ 2023 ಫೆಬ್ರವರಿಯೊಳಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸುವಂತೆಯೂ ಕೂಡ ಸೆಬಿ ಸಾರ್ವಜನಿಕರನ್ನು ಕೇಳಿಕೊಂಡಿದೆ. ಮ್ಯೂಚುವಲ್ ಫಂಡ್ ಹೂಡಿಕೆದಾರರಿಗೆ ಇದು ಹೇಗೆ ಉಪಯುಕ್ತವಾಗಲಿದೆ? ಒಮ್ಮೆ ಈ ಪ್ರಸ್ತಾವನೆಗಳನ್ನು ಅಂತಿಮಗೊಳಿಸಿದ ನಂತರ AMCಗಳು ತಮ್ಮ ಕಾರ್ಯಾಚರಣೆಗಳಲ್ಲಿ ತಮ್ಮ ಪಾಲುದಾರರ ಪರವಾಗಿ ಕೆಲಸ ಮಾಡದಿರುವುದನ್ನು ಟ್ರಸ್ಟಿಗಳು ಖಚಿತಪಡಿಸಿಕೊಳ್ಳುವರು. AMCಗಳ ಶುಲ್ಕಗಳು ಹಾಗೂ ವೆಚ್ಚಗಳು ಸೂಕ್ತವಾಗಿರುವಂತೆ ನೋಡಿಕೊಳ್ಳುವುದರತ್ತ ಅವರ ಪ್ರಾಥಮಿಕ ಗಮನ ಇರಲಿದೆ. ಹಾಗೂ ಮಾರುಕಟ್ಟೆಯ ದುರುಪಯೋಗ ಅಥವಾ AMCಗಳ ಸಿಬ್ಬಂದಿ ಅಥವಾ ಹಂಚಿಕೆದಾರರಿಂದ ಆಗುವಂತಹ ಮಾಹಿತಿಗಳ ದುರ್ಬಳಕೆಗಳ ಮೇಲೂ ಕೂಡ ಅವರ ಪ್ರಾಥಮಿಕ ಗಮನ ಹರಿಯಲಿದೆ. ಇನ್ವೆಸ್ಟೋಗ್ರಫಿ ಸಂಸ್ಥೆಯ CFP ಹಾಗೂ ಫೌಂಡರ್ ಶ್ವೇತಾ ಜೈನ್ ಹೀಗೆ ಹೇಳ್ತಾರೆ: ಭಾರತದಲ್ಲಿ ಮ್ಯೂಚುವಲ್ ಫಂಡ್ಗಳ ಬೆಳವಣಿಗೆಯೊಂದಿಗೆ ಯೂನಿಟ್ ಹೋಲ್ಡರ್ಗಳ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳುವುದು ನಿಯಂತ್ರಕರಿಗೆ ಬಹಳ ಮುಖ್ಯವಾಗುತ್ತೆ. ಹೂಡಿಕೆದಾರರ ರಕ್ಷಣೆ, ನಿಯಮಗಳ ಪಾಲನೆ ಮತ್ತು ಸ್ಥಿರತೆಗಳನ್ನು ಖಚಿತಪಡಿಸಿಕೊಳ್ಳುವ ಹೊಣೆ ಟ್ರಸ್ಟಿಗಳದ್ದು. ಮುಂಬರುವ ಸಮಯದಲ್ಲಿ ಸೆಬಿಯ ಹೊಸ ಸಲಹೆಗಳು ಹೂಡಿಕೆದಾರರಿಗೆ ಬಹಳಷ್ಟು ಲಾಭದಾಯಕವಾಗಲಿವೆ.